ವೆಲ್ಕಮ್ ಟು ಜೋವಿ ಚಾನಲ್. ಹಲೋ ಮಕ್ಕಳೇ, ಇವತ್ತಿನ ದಿನ ನಾವು ಮಾವಿನ ಮರ ಗದ್ಯ ಭಾಗದ ಅಭ್ಯಾಸದ ಬಗ್ಗೆ ತಿಳಿದುಕೊಳ್ಳೋಣಂತೆ. ಆಮೇಲೆ ಬಿಟ್ಟ ಪದ ತುಂಬಿರಿ ಅಂದರೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಫಸ್ಟ್ ಒನ್, ಮರದ ಎಲೆ ಡ್ಯಾಶ್ ಹಸಿರು. ಮಾವಿನ ಮರದ ಡ್ಯಾಶ್ ಚಂದ ಚಿಗುರು. ಹಸಿರೇ ಡ್ಯಾಶ್ ಉಸಿರು, ಹಸಿರೇ ಜೀವನದ ಉಸಿರು. ಫೋರ್ತ್ ಒನ್, ಹಣ್ಣುಗಳ ರಾಜ ಡ್ಯಾಶ್ ಹಣ್ಣುಗಳ ರಾಜ ಮಾವು. ಫಿಫ್ತ್ ಒನ್, ಮಾವಿನ ಹಣ್ಣಿನ ಡ್ಯಾಶ್ ಬಹಳ ರುಚಿ ಸೀಕರಣೆ. ಸೆಕೆಂಡ್ ಮೇನ್, ಆಮೇಲೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಆನ್ಸರ್ ದ ಫಾಲೋಯಿಂಗ್ ಕ್ವೆಶ್ಚನ್. ಫಸ್ಟ್ ಒನ್, ಅದು ಯಾವ ಮರ? ಆನ್ಸರ್, ಅದು ಮಾವಿನ ಮರ. ಸೆಕೆಂಡ್ ಒನ್, ಬಾಗಿಲ ತೋರಣ ಯಾವುದು? ಆನ್ಸರ್, ಮಾವಿನ ಎಲೆ ಬಾಗಿಲ ತೋರಣ. ಥರ್ಡ್ ಒನ್, ಮಲೆನಾಡಿನ ವಿಶೇಷ ಏನು? ಆನ್ಸರ್, ಮಾವಿನಕಾಯಿಯ ಉಪ್ಪಿನಕಾಯಿ ಮಲೆನಾಡಿನ ವಿಶೇಷ. ಫೋರ್ತ್ ಒನ್, ಮಾವಿನ ಹಣ್ಣಿನ ವಿಧಗಳಾವುವು? ಉತ್ತರ, ರಸಪುರಿ, ಬಾದಾಮಿ, ಮಲಗೋವಾ, ಗಿಣಿಮೂತಿ ಇತ್ಯಾದಿ ಮಾವಿನ ಹಣ್ಣಿನ ವಿಧಗಳು. ಫಿಫ್ತ್ ಒನ್, ಮಾವು ಯಾವಾಗ ದೊರೆಯುತ್ತದೆ? ಆನ್ಸರ್, ಮಾವು ಬೇಸಿಗೆ ಕಾಲದಲ್ಲಿ ದೊರೆಯುತ್ತದೆ. ಇಮೇಲ್ ರ ಹಿಂದೆ ಒಂದು ಅಕ್ಷರ ಸೇರಿಸಿ ಅರ್ಥವುಳ್ಳ ಪದ ಮಾಡಿ. The letters Ra they already given. You need to write before that one letter and make it one meaningful word. ಮರ, ಸರ, ಕರ, ನರ, ವರ, ವರ. ಚಿತ್ರದಲ್ಲಿರುವ ಹಣ್ಣುಗಳನ್ನು ಹೊಂದಿಸಿ ಬರೆಯಿರಿ. The words are here, the fruit's name, and here the fruit's pictures are there. We need to match. Grapes, ದ್ರಾಕ್ಷಿ. ಆರೆಂಜ್, ಕಿತ್ತಳೆ. ಆಪಲ್, ಸೇಬು. ಬನಾನಾ, ಬಾಳೆಹಣ್ಣು. ಜಾಕ್ ಫ್ರೂಟ್, ಹಲಸು. ಪಪ್ಪಾಯ, ಪಪ್ಪಾಯ. ಪೊಮೊಗ್ರಾನೆಟ್, ದಾಳಿಂಬೆ. ಮಾವು, ಮ್ಯಾಂಗೋ, ಮಾವು. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ.